ನಮಸ್ಕಾರ ವೀಕ್ಷಕರೇ, ಶುಭೋದಯ. ಜ್ಯೋತಿಷ್ಯ ಹೀಗೂ ಉಂಟೆ 159 ವಿಶೇಷ ಕಾರ್ಯಕ್ರಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ನಾನು ಸುಧಾಗೌಡ. ಎಂದಿನಂತೆ ಸಂಖ್ಯೆಗಳ ಮಹತ್ವ, ವಿಶೇಷತೆಗಳ ಜೊತೆಗೆ ಎಂದಿನ ದ್ವಾದಶ ರಾಶಿಗಳ ಫಲಾಫಲಗಳನ್ನ ತಿಳಿಸಿಕೊಡೋದಕ್ಕೆ, ಹಾಗೆ ಇವತ್ತು ಹುಟ್ಟಿದಂಥವರು ಯಾವ ರೀತಿಯ ರತ್ನಗಳನ್ನ ಧರಿಸಬೇಕು, ಹಾಗೆ ಯಾವ ಬಣ್ಣದ ಬಟ್ಟೆಗಳನ್ನ ತೊಡಬೇಕು, ಇದೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ತಿಳಿಸಿಕೊಡೋದಕ್ಕೆ ಎಂದಿನಂತೆ ಸಂಖ್ಯಾಶಾಸ್ತ್ರ ಬ್ರಹ್ಮಾಂತರ ಪ್ರಖ್ಯಾತಿಯನ್ನ ಪಡೆದಿರುವಂತಹ ಆರ್ಯವರ್ಧನ್ ಗುರೂಜಿಯವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಎಲ್ಲರಿಗೂ. ಇದೇ ತಿಂಗಳ 6ನೇ ತಾರೀಕು ಕ್ಲಾಸ್ ಅನ್ನ ಮಾಡ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಬಂದು ಜಾಯ್ನ್ ಆಗೋದು. ಪ್ರತಿ 4 ಭಾನುವಾರ ಇರುತ್ತೆ. ಆಮೇಲೆ ನ್ಯೂಮರಾಲಜಿ ಸಾಫ್ಟ್ವೇರ್ ಏನಿದೆ ಅದನ್ನ ಹಾಕಿಬಿಡ್ತೀನಿ. ಮತ್ತೆ ಪ್ರತಿ ದಿವಸ 11:15ಗೆ ಆರ್ಯವರ್ಧನ್ ಅಂತ ಫೇಸ್ಬುಕ್ ಅಲ್ಲಿ ದಯವಿಟ್ಟು ಲೈವ್ ಬರ್ತೀನಿ. ಅಲ್ಲೂ ಒಂದು 5 ಜನದಿಂದ 10 ಜನಕ್ಕೆ ಲೈವಲ್ಲಿ ಜ್ಯೋತಿಷ ಹೇಳ್ತೀನಿ. ತುಂಬಾ ಜನ ನೋಡಿ, ನಿನ್ನೆಲ್ಲೂ ಕೂಡ 1000 ಜನ ಲೈವಲ್ಲಿ ಇದ್ರೆ 100% ಬಹಳ ಖುಷಿ ಆಯ್ತು. 1000 ಜನನ ನಿನ್ನೆ ದಿವಸ ಅದರಲ್ಲಿ ಒಂದು 10 ಜನಕ್ಕೆ ಜ್ಯೋತಿಷ ಹೇಳಿದ್ದೀನಿ. ನೀವು ಎಲ್ಲರೂ ಕೂಡ ಬರ್ದಿಟ್ಟು ಕೇಳಿ. ಆರ್ಯವರ್ಧನ್ ಅಂತ ಫೇಸ್ಬುಕ್ಗೆ 11:15ಗೆ ಪ್ರತಿ ದಿವಸನೂ ನೀವು ಲೈವ್ ಬರ್ಬೋದು. ನಿಮ್ಮ ಡೇಟ್ ಆಫ್ ಬರ್ತು ಮತ್ತೆ ಟೈಮಿಂಗ್ಸು, ಯಾವ ಊರಿಂದ ಫೋನ್ ಮಾಡ್ತೀವಿ ಅದನ್ನ ನೀವು ಕಳಿಸ್ಬೋದಿಲ್ಲ. ನೀವು ನನ್ನ ಫೋನ್ ನಂಬರ್ ಕೂಡ, ನಮ್ಮ ಆಫೀಸ್ ಫೋನ್ ನಂಬರ್ ಕೂಡ ಫೋನ್ ಮಾಡ್ಬೋದು. ಆ ಲೈವಲ್ಲಿ ಅದನ್ನು ಮಾತಾಡ್ತೀನಿ. ಬರ್ಕಡೆ ಫೇಸ್ಬುಕ್ಕಲ್ಲಿ ಮಾಡ್ಬೇಕಾದ್ರೂ ಕೂಡ 080-655-655-55511 ಈ ನಂಬರ್ ಕರೆ ಮಾಡಿದ್ರೆ ನೀವು 11:15ಗೆ ಪ್ರತಿ ದಿವಸ ಲೈವಲ್ಲಿ ಮಾತಾಡ್ತೀನಿ. ನೋಡಿ, ಇಷ್ಟು ಪ್ರೋಗ್ರಾಮ್ ಮಾಡ್ತೀನಿ. ನೋಡಿ, ಬೆಳಗ್ಗೆ 8ರಿಂದ 8:30ವರೆಗೂ ಜನಸೇಲ್ ಬರ್ತೀನಿ. ಅದೇ ರೀತಿಯಲ್ಲಿ 11ರಿಂದ 11:15 ಫೇಸ್ಬುಕ್ಕಲ್ಲಿ ಬರ್ತೀನಿ. ಅದೇ ರೀತಿಯಲ್ಲಿ 5:15ರಿಂದ 6 ಗಂಟೆ ಮತ್ತೆ ಲೈವಲ್ಲಿ ಬರ್ತೀನಿ. ಮತ್ತೆ ಅದು ಜ್ಯೋತಿಷ ಹೀಗುಂಟು 159 ಕಾರ್ಯಕ್ರಮ ಆಗುತ್ತೆ. ಅದಾದ್ಮೇಲೆ 7:00ವರೆಗೆ IPL ಆರ್ಯವರ್ಧನ್ 2017 ಅಂತ ಬರ್ತೀನಿ. ನೋಡಿ, ನೆನ್ನೆಲ್ಲ ಕೂಡ ನಾನು ಹೇಳಿದಂತ ಮ್ಯಾಚ್ ಕೂಡ ತಿಳಿಸ್ಕೊಡ್ತೀನಿ. ಓಕೆ, ಭಾನು ಅಂತ ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಭಾನು ಅವರೇ? ಬಿಜಾಪುರದಿಂದ ಕಾಲ್ ಮಾಡ್ತೀವಿ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ತಿಳಿಸ್ಕೊಡಿ. 14/12 14/12 1994. 1994. ಮಧ್ಯಾಹ್ನ 1:30. ಮಧ್ಯಾಹ್ನ 1:30. ಹಾ ಮೇಡಮ್. ಓಕೆ, ಎಲ್ಲಿ ಹುಟ್ಟಿದ್ದು? ಯಾದಗಿರಿ ಮೇಡಮ್. ಯಾದಗಿರಿಯಲ್ಲಿ. ಓಕೆ, ಗುರೂಜಿ ಇದ್ದಾರೆ, ಮಾತಾಡಿ. ನಮಸ್ತೆ ಗುರುಜಿ. ಸರ್ ನಮಸ್ಕಾರ. ಗುರುಜಿ, ನನ್ನ ಫ್ಯೂಚರ್ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಜಾಬ್ ಟ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ನನ್ನ ಜಾತಕದ ಪ್ರಕಾರ ಮುಂದೆ ಹೇಗಿದೆ, ಏನಾಗ್ತೀನಿ ಅಂತ ಕೇಳಬೇಕಿತ್ತು ಗುರುಜಿ. ನೋಡ್ತೀರಾ ಡೈಲಿ ಪ್ರೋಗ್ರಾಮು? ಹಾ ಗುರುಜಿ, ನೋಡ್ತಾ ಇದೀವಿ ಗುರುಜಿ. 7:15 ಪ್ರೋಗ್ರಾಮು ನೋಡ್ತೀರಾ? ಹಾ ಗುರುಜಿ, ನೋಡ್ತಾ ಇದೀವಿ ಗುರುಜಿ. IPL ಆರ್ಯವರ್ಧನ್ 2017. ಹೌದು ಹೌದು ಗುರುಜಿ. ನಾನು ಇವಾಗ 11:15 ಫೇಸ್ಬುಕ್ ಅಲ್ಲಿ ಬರ್ತೀನಿ. ದಯವಿಟ್ಟು ಅದನ್ನು ನೋಡಿ. ಹಾ ಗುರುಜಿ, ಆಯ್ತು. ಆರ್ಯವರ್ಧನ್ ಅಂತ ಫೇಸ್ಬುಕ್ ಲೈವಲ್ಲಿ ಫೋನ್ ಮಾಡ್ಬೋದು. ಹಾ ಗುರುಜಿ. ಲೈವಲ್ಲಿ. ಓಕೆ. ನಿಮ್ ಜಾತಕ ಬಹಳ ಚೆನ್ನಾಗಿದೆ. ಚಂದ್ರ ದಶೆ ನಡೀತಾ ಇದೆ. ಚಂದ್ರ ಬಹಳ ಸಖತ್ತಾಗಿದ್ದಾನೆ. 100% ನಿಮ್ ಜಾತಕ ಚೆನ್ನಾಗಿದೆ. ಒಂದು ಮುತ್ತಿನ ಸರ ಹಾಕಿ, ತುಂಬಾ ರಾಜಯೋಗ ಬರುತ್ತೆ. ಅದರಲ್ಲೂ ಕೂಡ 9ನೇ ತಿಂಗಳ ಮೇಲೆ ನಿಮ್ಗೆ ತುಂಬಾ ಟೈಮ್ ಸಖತ್ತಾಗಿದೆ. ಈ ಚಂದ್ರ ದಶೆ ನಿಮ್ಮನ್ನ ತುಂಬಾ ರಾಜಯೋಗನ ತಂದು ಕೊಡುತ್ತೆ. ಒಂದು ಮುತ್ತಿನ ಸರ, ಒಂದು ಕನಕಪ್ಪ ಶರಾಗನ ಹಾಕಿ ನಿಮ್ಮ ಪ್ರಾಬ್ಲಮ್ ಎಲ್ಲ ಕ್ಲಿಯರ್ ಆಗುತ್ತೆ. ನಿಮ್ಮ ಲಕ್ಕಿ ಡೇಟು ತುಂಬಾ ವಿಶೇಷವಾಗಿ 1, 6, 9 ಫಾಲೋ ಮಾಡಿ. ತುಂಬಾ ಲಕ್ ಬರಲಿ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಭಾನು ಅವರೇ. ಸುರೇಶ್ ಅವರು ಕರೆ ಮಾಡಿದ್ದಾರೆ ಅರಸೀಕೆರೆಯಿಂದ. ನಮಸ್ತೆ. ಹಲೋ, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ ಅನ್ಸುತ್ತೆ ಗುರುಜಿ. ಓಕೆ ಗುರುಜಿ, ನಿಮ್ ಶಿಬಿರದ ಬಗ್ಗೆ ನೀವು ಹೇಳ್ತಾ ಇದ್ರಿ ಗುರುಜಿ. ನೋಡಿ, ಕ್ಲಾಸ್ ನೆನ್ನೆಲ್ಲೂ ನೋಡಿ ಬಹಳ ತುಂಬಾ ಕಷ್ಟಪಟ್ಟು ಸಬ್ಜೆಕ್ಟ್ ನ ಕಲ್ತಿರೋ ಸಬ್ಜೆಕ್ಟ್ ಇದು. ನನಗಾಗಿ ಕಲ್ತಿರೋಂಥ ಸಬ್ಜೆಕ್ಟ್. ಬೇರೆ ಯಾರೋ ಪುರಾತನ ಕಾಲದಿಂದ ಬಂದಂತ ಸಬ್ಜೆಕ್ಟ್ ನಾನು ಫಾಲೋ ಮಾಡಿಲ್ಲ. ಯಾಕಂದ್ರೆ ನಾನು ನ್ಯೂಮರಾಲಜಿ ಲೆಟರ್ ಮಾತ್ರ ಅದನ್ನು ಫಾಲೋ ಮಾಡಿದ್ದೆ ಹೊರತು ನನ್ನ ನಂಬರ್ ಟ್ಯಾಲಿ ಆಗೋದು, ನಂಬರ್ ಲೆಕ್ಕ ಮಾಡೋದು, ಇದೆಲ್ಲ ನಾನು ಗೆಸ್ ಮಾಡಿ ನನ್ನಿಂದ ಸಬ್ಜೆಕ್ಟ್ ಬಂದಿರೋದು. ಹಲವಾರು ಜನಕ್ಕೆ ನಾನು ಪಾಠ ಮಾಡಿದ್ದೀನಿ. ಹಲವಾರು ಜನ ನನ್ನ ಟಿವಿಲಿ 10 ವರ್ಷದಿಂದ ಮಾಧ್ಯಮದ ನೋಡಿ ಪ್ರಾಕ್ಟೀಸ್ ಆಗಿದ್ರ. ನೋಡಿ, ಅದರಲ್ಲೂ ಕೂಡ ತುಂಬಾ ಜನ ನನ್ನ ಹತ್ರ ಎಲ್ಲಾ ಸಾಫ್ಟ್ವೇರು ನಾನು ಹಾಕೊಟ್ಟಿದ್ದೀನಿ. ನಾನೇನು ಇವತ್ತವರೆಗೂ ಯಾರಿಗೂ ಮೋಸ ಮಾಡಿಲ್ಲ. ಹಾಗಾಗಿ ಇವಾಗ ಕ್ಲಾಸಲ್ಲಿ ಈ ಸರಿ ವಿಶೇಷವಾಗಿ ತುಂಬಾ ಯಾವಾಗ ಮಾಡ್ರು ಹೊಸದನ್ನೇ ಮಾಡ್ತೀನಿ. ಯಾಕಂದ್ರೆ ಅದಕ್ಕೆ ಸೃಷ್ಟಿಕರ್ತನೆ ನಾನಾಗಿರೋದ. ಯಾವಾಗ ಮಾಡ್ರು ಹೊಸದೇ ಮಾಡ್ತೀನಿ. ಇಲ್ಲಿ ಯಾವುದೋ ಒಂದು ಬುಕ್ಕನ್ನ ಕಾಪಿ ಮಾಡ್ದಂಗಲ್ಲ, ಇಲ್ಲ ನಾನು ಯಾವುದೋ ಒಂದು ಬುಕ್ಕನ್ನ ನಾನು ಫಾಲೋ ಮಾಡ್ದಂಗಲ್ಲ. ಪ್ರತಿ ಕ್ರಿಕೆಟಿಂದಲೇ ನಾನು ಭಾಳ ಸಬ್ಜೆಕ್ಟನ್ನ ಕಲಿತೀನಿ. ನೆನ್ನೆಲ್ಲೂ ಕೂಡ ನಾನು ಕ್ರಿಕೆಟ್ ಲೈವಲ್ಲಿ ಇದ್ದಾಗ ಒಬ್ಬ ಬೆಂಗಳೂರು ಪ್ಲೇಯರ್ ಹುಡುಗ ಆಡ್ತಾನೆ ಅಂತ ಒಬ್ಬ ಹುಡುಗ ಫೋನ್ ಮಾಡಿದೆ 20ನೇ ತಾರೀಕು. ನಾನು ಹೇಳಿದೆ, ಇಲ್ಲ ಅವನು ಆಡಲ್ಲಪ್ಪ ಇವತ್ತು ಅಂತ ಹೇಳಿದ್ದೆ 100%. ಯಾಕಂದ್ರೆ ನೆನ್ನೆ ಆದಷ್ಟು ಬೆಂಗಳೂರು ನಾವು ಗೆಲ್ಲಲ್ಲ ಅಂತೆಲ್ಲ ಒಪ್ಪು ಎಲ್ಲರಿಗೂ ಹೇಳಿದ್ದೆ. ಆದ್ರೆ ಸಪೋರ್ಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ನಾವು ಬೆಂಗಳೂರಿಗೆ ಸಪೋರ್ಟ್ ಮಾಡ್ಬೇಕಾ ಬರುತ್ತೆ. ಆದ್ರೂ ಕೂಡ ಪ್ರೀತಿದಿಂದ ಹುಟ್ಟರ ಡೇಟ್ ಆಫ್ ಬರ್ತ್ 31. ಆ ಒಮ್ಮನ್ ಪವರ್ಫುಲ್ ಡೇಟು.
ಹಾಗಾಗಿ 100% ನೀವು ಕ್ಲಾಸಿಗೆ ಬಂದು ಕಲ್ತಾಗ ಈ ಸಬ್ಜೆಕ್ಟ್ನ ನೀವು ಹೇಗೆ ಕ್ರಿಕೆಟ್ಗೆ ಅಳವಡಿಸಬೇಕು, ಕ್ರಿಕೆಟಿಂದ ಹೇಗೆ ಜ್ಯೋತಿಷನ ಕಲಿಬಹುದು ಅದನ್ನ ಹೇಳ್ತೀನಿ. ಅಸ್ಟ್ರಾಲಜಿ ನ್ಯೂಮರಾಲಜಿ ಎರಡನ್ನೂ ಕೂಡ ನೀವು ಅಳವಡಿಸಿದಾಗ ತುಂಬಾ ರಿಸಲ್ಟ್ ಬರುತ್ತೆ. ಯಾಕಂದ್ರೆ ನಾನು ತುಂಬಾ ಕಲಿತಿದ್ದು ಕ್ರಿಕೆಟ್ ಇಂದ. ವಿದ್ಯಾ ಅಂತ ರಾಣೆಬೆನ್ನೂರಿಂದ. ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಮ್ಮ? ನಾವು ರಾಣೆಬೆನ್ನೂರಿಂದ ಕರೆ ಮಾಡ್ತೀವಿ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಮತ್ತೆ ಸಮಯ ತಿಳಿಸ್ಕೊಡಿ. 7/5/1993. 1993. ಹಾ, ಸಮಯ 2:30 ಮಧ್ಯಾಹ್ನ. ಮಧ್ಯಾಹ್ನ 2:30. ಎಲ್ಲಿ ಹುಟ್ಟಿದ್ದು? ರಾಣೆಬೆನ್ನೂರು. ರಾಣಿಬೆನ್ನೂರಲ್ಲಿ. ಓಕೆ ಮಾ, ಗುರೂಜಿ ಇದ್ದಾರೆ, ಮಾತಾಡಿ. ಹಲೋ ಅಮ್ಮ ನಮಸ್ಕಾರ, ಕೇಳಿಮ್ಮ. ಸರ್ ನಮಸ್ತೆ ಸರ್. ನಾವು ಎಷ್ಟು ದಿನದಿಂದ ಟ್ರೈ ಮಾಡ್ತಿದ್ದೇವೆ ಸರ್, ಇವಾಗ ಸಿಕ್ಕಿದೆ. ನಾನು ನಿಮ್ ಕಟ್ಟ ಅಭಿಮಾನಿ ಸರ್. ಇವಾಗ ಅದಕ್ಕಾಗಿ 4 ಜಾಗದಲ್ಲಿ ಬರ್ತಾ ಇದ್ದೀನಿ. ಬೆಳಗ್ಗೆ ಜನಶೀಲ್ ಬರ್ತೀನಿ 8ರಿಂದ 8:30. ಮತ್ತೆ ನಿನ್ನೆಯಿಂದ ನಾನು ಫೇಸ್ಬುಕ್ ಲೈವ್ ಕೂಡ ಮಾಡಿದೆ. ನಿನ್ನೆಲ್ಲೂ ಕೂಡ 1,000 ಜನ ಲೈವ್ ನೋಡಿದ್ರು. ಹಾಗಾಗಿ 11:30ಗೆ ಆರ್ಯವರ್ಧನ್ ಅಂತ ಫೇಸ್ಬುಕ್ ಯಾರು ಕೂಡ ಓಪನ್ ಮಾಡಿ ನೋಡಿ. 11:30ಗೆ ಲೈವ್ ಅಲ್ಲಿ ಇರ್ತೀನಿ. ಅಲ್ಲಿ ಏನ್ ಬೇಕಾದ್ರೆ ನೀವು ಫೇಸ್ಬುಕ್ ಅಲ್ಲಿ ಬರ್ದಾಕ್ಬೋದು. ಅದನ್ನ ನಮ್ಮ ಸ್ಟಾಫ್ ಎಲ್ಲರೂ ಕೂಡ ಓದ್ತಾರೆ, ಎಲ್ಲರೂ ಫೋನ್ ರಿಸೀವ್ ಮಾಡ್ಕೊಡ್ತಾರೆ. ಎಲ್ಲರೂ ಫೋನ್ ಅಷ್ಟು ಬಿಸಿ ಇರ್ತೀನಿ. ನಿನ್ನೆಲ್ಲೂ ಕೂಡ ಅಷ್ಟು ಫೋನ್ ರಿಂಗ್ ಆಗುತ್ತೆ. ಆದರೆ ಎಲ್ಲ ಲ್ಯಾಂಡ್ಲೈನ್ಗಿಂತಲೂ ಕೂಡ ಲ್ಯಾಂಡ್ಲೈನ್ಗೆ ಫೋನ್ ಮಾಡ್ಬೇಕಾಗತ್ತೆ. ಫೇಸ್ಬುಕ್ ಲೈವ್ ಅಲ್ಲಿ ಯಾರು ಮಾತಾಡ್ತೀರಾ? ಯಾಕಂದ್ರೆ ನೀವು ನೇರವಾಗಿ ನಾವೇ ಮಾತಾಡ್ಬೋದು. 080655511 ಕರೆ ಮಾಡಿದ್ರೆ 100% ಫೇಸ್ಬುಕ್ ಅಲ್ಲಿ ಲೈವ್ ಸಿಗ್ತೀನಿ. ಮತ್ತೆ 5:00ವರೆಗೆ ಮತ್ತೆ ಇದೇ ಜ್ಯೋತಿಷಿ ಗಂಟೆ ಒಂದು ಕಾರ್ಯಕ್ರಮದಲ್ಲಿ ಬರ್ತೀನಿ. 11:00ವರೆಗೆ 7:00ವರೆಗೆ ಮತ್ತೆ IPL ಆರ್ಯವರ್ಧನ್ 2017 ಮ್ಯಾಚ್ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಆಮೇಲೆ ನಿಮ್ದು 7ನೇ ತಾರೀಕು ಬಹಳ ವಿಶೇಷವಾಗಿ ಏನ್ ಅನ್ಸುತ್ತೆ ನಾವ್ ಹೇಳೋ ಮಾತೆಲ್ಲ? ಹಲೋ ಹಲೋ, ಏನ್ ಅನ್ಸುತ್ತೆ ನಾವ್ ಹೇಳೋ ಮಾತುಗಳಲ್ಲಿ ನಡೀತಾವ? ಹಾ ಗುರುಜಿ, ನೀವು ಹೇಳ. ಕರೆ ಕಟ್ಟಾಯ್ತು ಅನ್ಸುತ್ತೆ. ಹಾಗೆ ಲೈನಲ್ಲಿ ನಿಮ್ ಜಾತಕವನ್ನು ಹೇಳ್ತೀನಿ. 7ನೇ ತಾರೀಕು 5ನೇ ತಿಂಗಳು 1993 ಹುಟ್ಟಿದ್ರ. ಬಹಳ ವಿಶೇಷವಾಗಿ ಅನುರಾಧ ನಕ್ಷತ್ರದಲ್ಲಿ ಹುಟ್ಟಿದ್ರ. ಅನುರಾಧ ನಕ್ಷತ್ರದಲ್ಲಿ ಸ್ವಲ್ಪ ಸಾಕಷ್ಟು ಟೆನ್ಷನ್ ಆಗುತ್ತೆ. ಯಾಕಂದ್ರೆ ಶನಿ ಮತ್ತೆ ರಾಹು ಒಟ್ಟಿಗೆ ಇರೋದ್ರಿಂದ ತುಂಬಾ ಡಿಸ್ಟರ್ಬ್ ಆಗುತ್ತೆ. ಮೇನ್ ನಿಮ್ ಜಾತಕದಲ್ಲಿ ಶುಕ್ರ 5ದಲ್ಲಿದ್ದಾನೆ, ಶನಿ 7ನೇ ಮಲ್ಲಿದ್ದಾನೆ. ಯಾವ ಗ್ರಹನ ಶಾಂತಿ ಮಾಡ್ಕೊಂಡು ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ನೋಡಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಕೇತು ದಶೆನೂ ಬಹಳ ವಿಶೇಷವಾಗಿ ಬುಧ ದಶೆ ನಡೀತೈತೆ. ಬುಧ 2020ವರೆಗೂ ಇರ್ತಾನೆ. ಬುಧ ಯಾರ ಮಲ್ಲಿದ್ದಾನೆ? ಬಹಳ ವಿಶೇಷವಾಗಿ ಬುಧ ಕುಜನ ಮಲ್ಲಿದ್ದಾನೆ. ಕುಜ ನೀಚನಾಗಿದ್ದಾನೆ. ಒಂದು ಕುಜ ಶಾಂತಿ ಬುಧ ಶಾಂತಿನ ಹೆಚ್ಚಾಗಿ ಫಾಲೋ ಮಾಡಿ ತುಂಬಾ ಲಕ್ ಬರುತ್ತೆ. ನಿಮ್ಮ ಲಕ್ಕಿ ಡೇಟ್ಗಳನ್ನ ಹೆವಿ ಫಾಲೋ ಮಾಡೋದು 6 ಮತ್ತೆ 2 ಫಾಲೋ ಮಾಡಿ ತುಂಬಾ ಒಳ್ಳೇದಾಗುತ್ತೆ. ಧನ್ಯವಾದಗಳು ಮಾ ಕರೆ ಮಾಡಿದಕ್ಕಾಗಿ. ಇನ್ನು ವೀಕ್ಷಕರು ನೀವು ಕೂಡ ಕರೆ ಮಾಡಬಹುದು. ನಿಮಗೆ ಕರೆ ಮಾಡಬೇಕಾಗಿರುವಂತಹ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಕರೆ ಮಾಡಿ. ಗುರೂಜಿಯವರು ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರಗಳನ್ನ ತಿಳಿಸ್ತಾರೆ. ಹಾಗೆ 6ನೇ ತಾರೀಕು ಶಿಬಿರವನ್ನ ಕೂಡ ಅವರು ನಡೆಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ. 4 ಭಾನುವಾರಗಳು ಕೂಡ ಈ ಶಿಬಿರಗಳು ನಡೆಯುತ್ತೆ. ನೀವು ಕೂಡ ಈ ಶಿಬಿರದಲ್ಲಿ ಪಾಲ್ಗೊಂಡು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೋಬಹುದು. ಹಾಗೆ ಸಂಖ್ಯಾಶಾಸ್ತ್ರವನ್ನು ಕೂಡ ನೀವು ಈ ಒಂದು ಶಿಬಿರದಲ್ಲಿ ಕಲಿಬಹುದು. ಜ್ಯೋತಿಷ್ಯ ಹೀಗೂ ಉಂಟೆ 15 ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿತೆ ಪುಟ್ಟ ಬ್ರೇಕ್ ಆದ್ಮೇಲೆ. ರಾಮಚಂದ್ರ ಜ್ಯೋತಿಷ್ಯ ಹೀಗೂ ಉಂಟೆ 15 ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಓಕೆ ಗುರುಜಿ, ಶಿಬಿರದ ಬಗ್ಗೆ ಹೇಳ್ತಾ ಇದ್ರಿ, ಯಾವ ರೀತಿ ನಡೆಸ್ತೀರಾ ಈ ಶಿಬಿರನ ಗುರುಜಿ? ನೋಡಿ, ಬಹಳ ವಿಶೇಷವಾಗಿ ನಾನು ತುಂಬಾ ಕಷ್ಟಪಟ್ಟು ಸಬ್ಜೆಕ್ಟ್ನ ಕಲ್ತ್ಕೊಂಡೆ. ನಾನೇ ಇಟ್ಕೋಬೋದಾಗಿತ್ತು. ನಾನು ಕ್ಲಾಸ್ ಮಾಡಿದೆ. ನಾನೇನು ಇಟ್ಕೋಬೇಕಂತೇನಿಲ್ಲ. ಏನಪ್ಪ ಅಂದ್ರೆ ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ನಾನು ಏನು ಕ್ಲಾಸ್ ಮಾಡೋದು ಅದು 3 ವರ್ಷ ದುಡ್ಡು ಇನ್ನೂ ಎಕ್ಸ್ಟ್ರಾ ಖಾಲಿ ಆಯಿತು. ಹಾಗಾಗಿ ನಾನು ಅದನ್ನೆಲ್ಲ ಕ್ಲಾಸ್ ಮಾಡಿ ಸ್ಕೂಲ್ ಕಟ್ಟಬೇಕು ಅಂತಿದ್ದೆ ಬಡ ಮಕ್ಕಳಿಗೆ. ನನ್ನ ಆಸೆ ಅದು. ಲಾಸ್ಟಿಗೂ ಅದು ಮಾಡೇ ಹೋಗ್ತೀನಿ. ನಾನು ಎಲ್ಲವನ್ನೂ ಬೇಕಾದ್ರೆ ಕಣ್ಣು ಹೃದಯ ಎಲ್ಲನೂ ಮಾರಿಬಿಟ್ಟು ಅದು ಕಟ್ಬಿಟ್ಟು ಹೋಗ್ತೀನಿ. ಯಾಕಂದರೆ ನನ್ನ ಆಸೆ. ಯಾಕಂದರೆ ನಾನು ಅಷ್ಟು ಓದಿಲ್ಲ. ನನಗೆ ತುಂಬ ಇಷ್ಟ ಓದಿರೋರು ಕಂಡ್ರೆ ಭಾಳ ಇಷ್ಟ. ಹಾಗಾಗಿ ತುಂಬ ಆಸೆ ಇಟ್ಟಿದ್ದೀನಿ ನಾನು ಆ ಸ್ಕೂಲ್ನ ಕಟ್ಟಬೇಕು ಅಂತ. ತುಂಬ ಆಸೆಯಿಂದ ಈ ಕ್ಲಾಸನ್ನು ಮಾಡ್ತಾ ಇದ್ದೀನಿ. ಯಾಕಂದರೆ ಇಡೀ ವರ್ಲ್ಡಲ್ಲಿ ಯಾರಿಗೂ ಒಲಿದಿರೋಂಥ ಸಬ್ಜೆಕ್ಟ್ ನನಗೆ ಒಲಿತು. ಯಾಕಂದರೆ ಇದು ನಾನು ಯಾರಿದ್ದಲ್ಲೂ ಕಲ್ತಿದ್ದಲ್ಲ, ಯಾರಿದ್ದಲ್ಲೂ ಪ್ರಾಕ್ಟೀಸ್ ಮಾಡೋದಿಲ್ಲ. ಎಲ್ಲರೂ ಕೂಡ ಅವ್ರವ್ರ ಹೊಟ್ಟೆಪಾಡಿಗೋಸ್ಕರ ಕ್ಲಾಸ್ ಮಾಡಿದರು. ಅವ್ರವ್ರ ಹೊಟ್ಟೆಪಾಡಿಗೋಸ್ಕರ ಜ್ಯೋತಿಷ ಮಾಡಿದರು. ನನ್ನ ಹಣೆಗಳು ನಾನು ಹೊಟ್ಟೆಪಾಡಿಗೋಸ್ಕರ ಜ್ಯೋತಿಷ ಮಾಡಲ್ಲ. ಯಾಕಂದರೆ ನನಗಿಲ್ಲಿ ಜ್ಯೋತಿಷ ಕಲಿಯಕ್ಕೆ ಮುಂಚೆಲ್ಲ ನಂಗೆ ಮುಂಚೆಲ್ಲ ಹೊಟ್ಟೆ ಬಂದ್ಬಿಟ್ಟಿತ್ತು. ಹಂಗೆ ಬೇಕಲ್ಲಿ ಗೋಡಂಬಿ, ದ್ರಾಕ್ಷಿ, ಪಿಸ್ತಾ, ಬಾದಾಮಿ, ಬೇಕಾದ ಕೇಕು, ಬೇಕಾದ ಪಪ್ಸು, ಬೇಕಾದ ಬ್ರೆಡ್ಡು, ಬೇಕಾದ ಜ್ಯೂಸು, ಬೇಕಾದ ಐಸ್ ಕ್ರೀಮ್ ತಿಂದು
ಫುಲ್ಲಿ ಲೋಡೆಡ್ ಆಗಿದ್ದೆ 100%. ಜ್ಯೋತಿಷ್ಯನೇ ಒಂದು ವೃತ್ತಿಯಾಗಿ ಮಾಡ್ಕೊಂಡು ಇದು ನಮ್ಮ ಪರಂಪರೆ ವೃತ್ತಿ, ನಾವು ಹಿಂಗೆ ಸುಳ್ಳು ಹೇಳ್ಬೇಕು, ಹಿಂಗೆ ಪೂಜೆ ಪುರಸ್ಕಾರದಲ್ಲಿ ಜನಗಳ ಹತ್ರ ದುಡ್ಡಿಸ್ಕೋಬೇಕು, ಹಿಂಗೆ ಶಾಂತಿ ಮಾಡಬೇಕು, ಇದೇ ಒಂದು ಟೆಕ್ನಿಕ್ಕು, ಇದೇ ದೇವ್ರನ್ನ ಭಯನ ಬರ್ಸ್ಬಿಟ್ಟು ಭಕ್ತಿ ಬರ್ಸ್ಬಿಟ್ಟು ದುಡ್ಡು ಕಿತ್ಕೊಂಡು ಇದೆಲ್ಲ ನಾನು ಮಾಡನಲ್ಲ. ನನಗೆ ಹುಚ್ಚು ಕ್ರಿಕೆಟ್ ನೋಡೋದು, ಕ್ರಿಕೆಟ್ ನೋಡ್ತಾ ಅದನ್ನ ಜ್ಯೋತಿಷನ ಅಳವಡಿಸ್ತೆ. ಇವ್ನು ಹಿಂಗೆ ಆಡ್ತಾನಲ್ಲ ಇದೇ ಡೇಟಿಗೆ ಯಾಕೆ ಆಡ್ತಾನೆ, ಹಿಂಗೆ ಆಡ್ತಾನೆ ಇತಿಹಾಸವನ್ನು ತೆಗ್ತಾ ಹೋದಾಗ ನನಗೆಲ್ಲ ರಿಸಲ್ಟ್ ಸಿಗ್ತಾ ಹೋಯ್ತು. ಅದನ್ನ ನಾನು ಅಳವಡಿಸ್ಕೊಂಡೆ. ನಾನೇನು ಚೆನ್ನಾಗಾದೆ ನನ್ನ ಫೈಲು, ಅದೇ ಫೈಲ್ನ ಪಬ್ಲಿಕ್ಗೆ ಕೊಟ್ಟೆ. ಇವತ್ತು ಇಡೀ ಕರ್ನಾಟಕದಲ್ಲಿ ಒಂದು ಸಂಪತ್ತಾರೆ, ಸಾಧಕತಾರೆ, ನಂಬರು ಇದನ್ನೆಲ್ಲ ಹುಟ್ಟಾಗಿ ಕೇಳಿದೆ. ಯಾವುದೇ ಮನುಷ್ಯ ಬೆಳೆದ್ರೆ ಅದರಲ್ಲಿ ಹೊಟ್ಟೆಕ್ಕೆ ಜನ ಹುಟ್ಕೋತಾರೆ, ಅದಕ್ಕೆ ನನಗೇನು ಬೇಜಾರಿಲ್ಲ. ಯಾಕೆಂದ್ರೆ ನಾನು ಯಾವತ್ತೂ ಕೂಡ ನನ್ನ ಸಾವು ಯಾವತ್ತು ಬರುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ನಾನು ಪ್ರಪಂಚದಲ್ಲಿ ನನಗೆ ಹೆದರಿಕೆ ಅನ್ನೋದು ನನಗೆ ಬರೋದಿಲ್ಲ, ಇನ್ನು ಮುಂದೆ ಅಂತೂ ಬರಲ್ಲ. ಇವಾಗ ನಾನು ಆಲ್ಮೋಸ್ಟ್ಲಿ ನಾನು ಕ್ಲಾಸ್ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಹೊಟ್ಟೆವರೆಗೆ ನನ್ನ ಕ್ಲಾಸಿಗೆ ಬಂದವರೆಲ್ಲರೂ ನಾನು ಫೇಸ್ಬುಕ್ಕಲ್ಲಿ ಯಾರನ್ನ ಫ್ರೆಂಡ್ ಮಾಡ್ಕೊಂಡು ಎಲ್ಲ ಒಂದು ಟೀಮ್ ಮಾಡ್ಕೊಂಡು ಗಬ್ಬೆ ಬೆರೆಸಿದ್ರು. ನನಗೇನು ಬುಲ್ಡೆ ಜ್ಯೋತಿಷ ಥರ ಬುಲ್ಡೆ ರೂಢಿ ಇಲ್ಲ. ಹಾಗಾಗಿ ನಾನು ಕ್ಲಾಸನ್ನ ನನ್ನ ಸ್ಟೂಡೆಂಟ್ ಇವತ್ತವರೆಗೂ ನಾನು ಅಷ್ಟು ಜನಕ್ಕೆ ಮಾಡ್ಬಿಟ್ಟೆ ಇಷ್ಟು ಜನಕ್ಕೆ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ ಟಿವಿಲಿ. ಕ್ಲಾಸನ್ನ ತಾಕತ್ತಿದ್ರೆ ಅವ್ರ ಅಪ್ಪ ಅಮ್ಮಗೆ ಅವ್ರು ಹುಟ್ಟಿದ್ರೆ ಅವ್ರ ಸ್ಟೂಡೆಂಟ್ ಒಬ್ಬ ಜ್ಯೋತಿಷ ಹೇಳಿ ನೋಡೋಣ, ತಾಕತ್ತಾಗಿದ್ರೆ. ಯಾಕಂದ್ರೆ ನನ್ನ ಸ್ಟೂಡೆಂಟ್ಗಳು ತುಂಬ ಜನ ಜ್ಯೋತಿಷ ಹೇಳ್ತಾರೆ. ನನಗಿರೋ ನಂಬಿಕೆ, ನಾನು ಕ್ಲಾಸ್ ಮಾಡೋಂಥ ಸ್ಟೂಡೆಂಟು ನೋಡ್ರಿ, ನನ್ನ ಮೇಲೆ ನನ್ಗೆ ಯಾರೇ ಏನು ಹೇಳ್ಬೋದು, ನನ್ನ ಸ್ಟೂಡೆಂಟ್ ಜ್ಯೋತಿಷ ಕಲ್ತವ್ರೆ, ಫೇಸ್ಬುಕ್ಕಲ್ಲೆಲ್ಲ ಮಾಡ್ತಾರೆ. ಬೇರೆ ಒಬ್ಬ ಸ್ಟೂಡೆಂಟು ಅವ್ರ ಕಡೆನೊಬ್ಬ ಮಾಡಿಬಿಡ್ಲೆ ತಾಕತ್ತಾಗಿದೆ. ನಮ್ಮ ಸ್ಟೂಡೆಂಟು ಇವತ್ತು ಬೇಕಾದ್ರೆ ನಾನೊಂದು 280 ಜನಕ್ಕೆ ಹತ್ರ ನಾನು ಕ್ಲಾಸ್ ಮಾಡಿರ್ಬೋದು. 280ಕ್ಕಿಂತಲೂ 1000 ಜನದ ಮೇಲೆ ನಾನು ಕ್ಲಾಸೇ ಮಾಡದೇ ಇರ್ಬೋದು. ನನ್ನ ಪ್ರೋಗ್ರಾಮ್ ನೋಡಿ ಕಲ್ತಿರೋರು ಎಷ್ಟೋ ಲಕ್ಷ ಜನ ಇದ್ದಾರೆ ಖಂಡಿತ ಕೂಡ. ಬೇಕಾದ್ರೆ ಅವ್ರು ಬಂದು ಜ್ಯೋತಿಷ ಹೇಳ್ಬಿಟ್ಟು ಹೋಗ್ತಾರೆ. ನನಗಿರೋ ನಂಬಿಕೆ, ಯಾಕೆಂದ್ರೆ ನನಗೆ ಎನಿ ಟೈಮ್ ಜ್ಯೋತಿಷ ಅಸ್ಟ್ರಾಲಜಿ ನ್ಯೂಮರಾಲಜಿ ಬಿಟ್ರೆ ನಾನು ಯಾವುದೇ ದೇವ್ರ ಬಗ್ಗೆ ನಾನು ಏನೇ ಮಾತಾಡಿದ್ರು ನವಗ್ರಹ ಟೆಂಪಲ್ ಮಾತಾಡ್ತೀನಿ. ಯಾಕಂದ್ರೆ ನಮ್ಮನ್ನ ಹಾಳು ಮಾಡೋದು ದೇವಸ್ಥಾನಗಳಲ್ಲ, ಗ್ರಹಗಳು. ಚೆನ್ನಾಗಿ ಅರ್ಥ ಮಾಡ್ಕೊಬಿಡಿ. ದೇವಸ್ಥಾನಗಳು ವರ್ಷಕ್ಕೊಂದ್ಸರಿ ಹಬ್ಬ ಬರ್ತವೆ, ಅವು ಹೋಗ್ಬೇಕು, ಆ ಹಬ್ಬಕ್ಕೆ ದೇವ್ರನ್ನ ಪ್ರಾರ್ಥನೆ ಮಾಡಬೇಕು. ಯಾವುದೇ ಜಾಗದಲ್ಲಿವೆ ಯಾರೇ ಒಬ್ಬ ಜ್ಯೋತಿಷಿಗಳನ್ನು ದೇವ್ರನ್ನ ಬಳಸ್ಕೊತಾನೆ ದುಡ್ಡು ಕಿತ್ಕೊಳಕ್ಕೆ. ಇಲ್ಲಪ್ಪ ಒಬ್ಬ ಲೈವಲ್ಲಿ ಇಂಥ ದೇವರಿಂದ ನಿಂಗೆ ಅನಾಹುತ ಆಗ್ತೈತೆ, ಇಂಥ ದೇವರಿಂದ ಮುಳುಗ್ತಿದೆ ಅಂತ ಹೇಳಲ್ಲ. ಇಂಥ ದೇವ್ರಿಗೆ ಹೋಗು ನೀನು ಚೆನ್ನಾಗಿದೆ, ಇಂಥ ಶಾಂತಿ ಮಾಡು ಒಳ್ಳೆ. ನಾನು ಒಬ್ಬನೇ ಕಣೆ, ಇಂಥ ಗ್ರಹ ನಿಮ್ಮನ್ನು ಹಾಳು ಮಾಡ್ತಾಯಿದ್ದೆ, ಇಂಥ ಗ್ರಹ ನಿಮ್ಮನ್ನ ಉದ್ಧಾರ ಮಾಡ್ತಾ ಅಂತ ಹೇಳಿದ್ರು. ನಾನು 100% ಹೇಳ್ತಾ ಇದ್ದೀನಿ. ಬೇರೆಯವ್ರ ಥರ ನಾನು ಜ್ಯೋತಿಷವನ್ನು ಯಾವತ್ತು ನಾನು ಕ್ಲಾಸ್ ನಾನು ಮಾಡ್ತಾ ಇರಲ್ಲ, ಮಾಡಿಬಿಟ್ಟಿದ್ದೀನಿ. ಅದಕ್ಕಾಗಿ ನಿಲ್ಲಿಸ್ಬಾರ್ದು ಅಂತ ಮಾಡಿದೆ. ನಾನು ಮುಂಚೆ ಹೇಳಿದೆ, ನನ್ನ ಟೈಮ್ ಇವಾಗ ಕೆಡುತ್ತೆ, ನನ್ನನ್ನು ಕೂಡ ಗ್ರಹಗಳು ಬಿಡಲ್ಲ, ನಾನು ಜ್ಯೋತಿಷಿಗೆ ಇನ್ನು ಮಾಡಲ್ಲ, ಇನ್ನೊಂದು 2 ವರ್ಷ ಗ್ಯಾಪ್ ತಗೋತೀನಿ ಅಂತ ಹೇಳಿದೆ. ಆದರೆ ನನ್ನನ್ನು ದೇವರೇನ ನೀನು ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ದಯವಿಟ್ಟು ಮತ್ತೆ ಏನೋ ಕಿರಿಕ್ ಮಾಡಿ ಮತ್ತೆ ಕರ್ಕೊಬಂದು ಟಿವಿ ಇಲ್ಲ, ನಾನು ಕೂರಬೇಕು ಅಂತ ನನಗೆ ಅವಶ್ಯಕತೆ ಇರಲ್ಲ. ಯಾಕೆಂದರೆ ನಾನು ಓದ್ದಲ್ಲಿಷ್ಟು ಮಟ್ಟಿಗೆ ಕಲ್ತಿದ್ದೀನಿ ಜ್ಯೋತಿಷನ. ಇದನ್ನ ಹೆಂಗಾರ ಮಾಡಿ ನನ್ನ ಮಗಳಿಗೆ ದಾರಿ ಎರಿಬೇಕು ಅಂತ ನಾನು ತುಂಬ ಪ್ಲಾನ್ ಮಾಡ್ತೀನಿ. ಯಾಕಂದರೆ ತುಂಬ ಪ್ಲಾನ್ ಮಾಡಿ ನನಗೇನು ಅವಳಿಗೆ ಎಜುಕೇಷನ್ ಬರೋದ್ರಿಂದ ಇನ್ನೂ ಸಖತ್ ಇಂಪ್ರೂವ್. ನಾನು ಈ 2 ವರ್ಷದಲ್ಲಿ ಓದಬೇಕಂತ ಡಿಸೈಡ್ ಆಗಿದೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಒಂದು ಸತ್ಯ ಹೇಳ್ತೀನಿ ಕೇಳಿ. ನಾವೆಲ್ಲವೂ ನನ್ನ ಪ್ಲಾನ್ ಪ್ರಕಾರ ನಡೀತಿದ್ದೆ. ನನಗೆ ಹಿಂಗೆಲ್ಲ ಆಗುತ್ತೆ, ನಾನು ಜೈಲಿಗೆ ಹೋಗ್ತೀನಿ, ನಮ್ಮ ಮನೆಯವ್ರಿಗೆಲ್ಲ 2 ವರ್ಷ ಯಾರು ನನಗೆ ಬೇಲಲ್ಲ, ಏನೂ ಕೊಡಬೇಡಿ, ನಾನು 2 ವರ್ಷ ಜೈಲಲ್ಲೇ ಇರಬೇಕು. 2 ವರ್ಷ ಜೈಲಲ್ಲಿ ನಾನು ನೆಮ್ಮದಿಯಾಗಿ, ನಾನು ಜೈಲಂತ ತಿಳ್ಕೊಳಕ್ಲ, ಅದು ಆಶ್ರಮ ಅಂತ ತಿಳ್ಕೊತೀನಿ. ಓದ್ಕಿಂತ ನಾನು ಆಚೆ ಬರ್ತೀನಿ. ನಂಗೆ ಹೊರಗಡೆ ಬಂದರೆ ಚಾಲೆಂಜ್ ಮಾಡ್ಬೇಕು ಒಬ್ಬ ಮನುಷ್ಯನ ಮೇಲೆ. ಎಷ್ಟು ಅಂತ ಚಾಲೆಂಜ್ ಮಾಡೋಣ, ಸಾಕಾಯ್ತು. ಎಲ್ಲ ಚಾಲೆಂಜ್ ದುಡ್ಡೇನೆ. ನೀವು ದುಡಿಯೋ ದುಡ್ಡನ್ನು ಸುರಿಬೇಕು ಒಬ್ಬ ಮನುಷ್ಯನ ಮೇಲೆ ಚಾಲೆಂಜ್ ಮಾಡೋಕ್ಕೆ. ಈ ಚಾಲೆಂಜ್ ಬೇಡ. 2 ವರ್ಷ ನಾನು ಜೈಲು ಅಂತ ತಿಳ್ಕೊಳಕ್ಲ, ಆಶ್ರಮ ಅಂತ ತಿಳ್ಕೊತೀನಿ. 2 ವರ್ಷ ನಾನು ಚೆನ್ನಾಗಿ ಓದ್ತೀನಿ. ನಿಮಗೆ ಗೊತ್ತಿಲ್ಲ, ನನ್ನ ಪಕ್ಕ ಇದ್ದಂಥ ಒಬ್ಬ ರೂಮಲ್ಲಿ ಒಬ್ಬ ಶಿವಮೊಗ್ಗದಲ್ಲಿ ನೆಕ್ಸ್ಲೇಟ್ರು, ತುಂಬ ಒಳ್ಳೆ ಮನುಷ್ಯ, 60 ವರ್ಷ ಆಗಿತ್ತು. ನಾನು ಅಷ್ಟು ಒಳ್ಳೆ ಮನುಷ್ಯನ ನಾನು ಹೊರಗಡೆ ನೋಡಿಲ್ಲ. ಅಷ್ಟು ಒಳ್ಳೆ ಮನುಷ್ಯ ಅವನು, ಅಷ್ಟು ಒಳ್ಳೆ ಮನುಷ್ಯನ ಹೊರಗಡೆ ನೋಡಿಲ್ಲ. ಎಲ್ಲರೂ ನಾನು ಒಳ್ಳೆನಂತ ಬರ್ತಾರೆ, ಬರೀ ಅವ್ರ ಹೆಂಡತಿ ಮಕ್ಕಳು ಸಾಕಕ್ಕೆ ಒಳ್ಳೆಯರಾಗಿರ್ತಾರೆ, ಬರೀ ಅವ್ರನ್ನ ಸಾಕಕ್ಕೆ ಒಳ್ಳೆಯಿರುತ್ತೆ. ಅಷ್ಟು ಒಳ್ಳೆ ವ್ಯಕ್ತಿ. ನಾನು ಅವ್ನಿಗೆ ಹೇಳ್ಕೊಡೆ, ನನಗೊಂಚು ಓದೋದು ಹೇಳ್ಕೊಟ್ರೆ. ಅವ್ರು ನನ್ನ ಪಕ್ಕ ಕೂತ್ಕೊಂಡು 2 ದಿವಸ 2 ವರ್ಷ ಪ್ಲಾನ್ ಮಾಡಿದೆ. 2 ದಿವಸ ನನಗೆ ಎಲ್ಲವೂ ಹೇಳ್ಕೊಂಡು, ನನಗೆ ಆಲ್ಮೋಸ್ಟ್ ನನ್ನ ಮಿಂಚು ನಾನೇ ಓದ್ತೀನಿ, ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕಂತ ಅನಿಸ್ತಾ ಇತ್ತು. ಹಾಗಾಗಿ ಈ ಸಬ್ಜೆಕ್ಟು ನಾನು ತುಂಬ ಕಷ್ಟಪಟ್ಟು ಕಲ್ತಿದ್ದೀನಿ. ಯಾಕಂದರೆ ಈ ಅಸ್ಟ್ರಾಲಜಿ ನ್ಯೂಮರ್ ಇಡೀ ಜಗತ್ತಲ್ಲಿ, ಇಡೀ ವರ್ಲ್ಡಲ್ಲಿ ಜ್ಯೋತಿಷ್ಯರು ಎಲ್ಲರೂ ಇವತ್ತು ಯಾರ್ಯಾರು ಟಿ ವಿ ನೋಡ್ತಾರೆ, ನನ್ನ ಪ್ರೋಗ್ರಾಮ್ ನೋಡೋದೇ ಜ್ಯೋತಿಷ್ಯ ನೋಡೋರು, ಇನ್ನು ಬೇರೆದು ಯಾರೂ ನೋಡಲ್ಲ. ಜ್ಯೋತಿಷ್ಯ ಹೇಳೋರು ಕಲಿಯೋರೇ ನನ್ನ ಪ್ರೋಗ್ರಾಮ್ ನೋಡೋರು. ಇಡೀ ವರ್ಲ್ಡಲ್ಲಿ ಒಂದು ನಕ್ಷತ್ರಾಧಿಪತಿ ಒಂದು ನಕ್ಷತ್ರ ಮೇಲೆ ಹೋದ್ರೆ ಏನೇನು ಫಲ ಬರುತ್ತೆ ಅಂತ ಹೇಳಿದ್ರೆ ಇಡೀ ಒಬ್ಬ ಜ್ಯೋತಿಷ್ಯನಿಗೆ ಇಡೀ ವರ್ಲ್ಡಲ್ಲಿ ಗೊತ್ತಿರಲ್ಲ. ಅದು ಅದನ್ನು ಹುಟ್ಟಾಗಿ ಕೇಳಿದವ್ ನಾನು. ನನಗೆ ಗೊತ್ತಿತ್ತು ಇದು
ಯಾವ್ಯಾವ ನಕ್ಷತ್ರ ಮೇಲೆ ಹೋಗ್ಬೇಕಾದ್ರೆ ಅವ್ರ ಮನೆ ಎಷ್ಟು ಉದ್ಧಾರ ಆಗುತ್ತೆ, ಎಷ್ಟು ಹಾಳಾಗುತ್ತೆ ಅಂತ ಹೇಳ್ಕೊಟ್ಟೆ. ನನ್ನ ಕ್ಲಾಸಲ್ಲಾಗಲಿ ಮಾಧ್ಯಮದಲ್ಲಾಗಲಿ ತುಂಬಾ ಜನಕ್ಕೆ ಹೇಳ್ಕೊಟ್ಟೆ. ಆಮೇಲೆ ಯಾವ್ಯಾವ ರಾಶಿ ಎಲ್ಲೆಲ್ಲಿದ್ದಾಗ ಏನೇನು ಫಲ, ಇಡೀ ಕರ್ನಾಟಕದಲ್ಲಿ ಎಲ್ಲ ರಾಜಕೀಯದಲ್ಲಿ ಏನೇನಾಗುತ್ತೆ, ಕ್ರಿಕೆಟಲ್ಲಿ ಏನೇನಾಗುತ್ತೆ, ಪ್ರಪಂಚದಲ್ಲಿ ಯಾವತ್ತಾವತ್ತು ಭೂಕಂಪ ಆಗುತ್ತೆ, ಯಾವತ್ತಾವತ್ತು ಅನಾಹುತ ಆಗುತ್ತೆ, ಎಲ್ಲವನ್ನೂ ಹೇಳಿದೆ. ನಾನು ಹೇಳೋದಂಥ ದೇಶದಲ್ಲಿ ಎಲ್ಲವೂ ನಡೀತು. ಈ ವರ್ಷನೂ ನಡೀತು. 8ನೇ ತಾರೀಕಲ್ಲಿ ಒಂದು ತೇರು ಜಾತ್ರೆ ಇತ್ತು, ಅದು ಕಳಸ ತೇರು ಬಿದ್ದೋಯ್ತು. ಯಾಕೆ ಎಲ್ಲ ಡೇಟಲ್ಲೂ ನಾನು ಹೇಳ್ದಂಥವು ನಡೆದವೆ 100%. ಒಬ್ಬ ನನ್ನ ಕೈಲಾದಷ್ಟು ನಾನು ಹೇಳ್ತೀನಿ. ನಾನು ಮನುಷ್ಯ, ನನಗೂ ಚುಚ್ಚಿರೋ ರಕ್ತ ಬರುತ್ತೆ. ಹಾಗಾಗಿ ನಾನು ದೇವರಾಗಕ್ಕಾಗಲ್ಲ. ಎಲ್ಲರೂ ಹೇಳ್ತಾರೆ ದೇವರು ಅಂತ. ಈ ಪ್ರಪಂಚದಲ್ಲಿ ಯಾರ ಕೈಲೂ ಕೂಡ ದೇವ್ರನ್ನ ಹೊಲಿಸ್ಕೊಳಕ್ಕಾಗಲ್ಲ. ಯಾರ ಕೈಲೂ ಈ ಭೂಮಿಲಿ ದೇವ್ರು 100% ಹೊಲಿಯಕ್ಕಾಗಲ್ಲ. ಸರ್, ಪಕ್ಷದಲ್ಲೇ ಏನಾರು ಹೆಲ್ಪ್ ಮಾಡಲಿಲ್ಲ ಅಂದ್ರೆ ಬೇರೆ ಪಕ್ಷಕ್ಕೆ ಸೇರ್ತಾರೆ. ಇನ್ನು ಅರ್ಥ ಮಾಡ್ಕೊಳ್ಳಿ. ಅವ್ರ ಪಕ್ಷದಿಂದ ಅವ್ರ ಮನೆ ಮಕ್ಕಳು ಅವ್ರ ಹೆಂಡತಿ ಆ ಟೈಮ್ಗೆ ಎಲ್ಲ ಸೆಟ್ಲ್ ಆಗ್ತಾರೆ. ವೆಲ್ಲೂರು ಸೆಟ್ಲು ಈ ವರ್ಷ ಕೊಟ್ಟಿಲ್ವಾ, ಬಿಡು ನಾನು ಬಿಜೆಪಿಗೆ ಹೋಗ್ತೀನಿ, ಬಿಡು ನಾನು ಕಾಂಗ್ರೆಸ್ಗೆ ಹೋಗ್ತೀನಿ, ನಾನು ದಾಳಕ್ಕೆ ಹೋಗ್ತೀನಿ ಅಂತ ವ್ಯಕ್ತಿ. ನಿಜವಾಗ್ಲೂ ಕೂಡ ಹೇಳ್ತಿದ್ದೀನಿ ಕೇಳಿ. ಜ್ಯೋತಿಷ್ಯ ತುಂಬಾ ಇಷ್ಟಪಟ್ಟು ಕಲ್ತಿರೋಂಥ ಸಬ್ಜೆಕ್ಟ್. ನಾನು ಜ್ಯೋತಿಷ್ಯನ ದೇವ್ರು ಅಂತೀನಿ, ಕ್ರಿಕೆಟನ್ನ ದೇವ್ರು ಅಂತೀನಿ ನಾನು. ಯಾಕಂದ್ರೆ ನನ್ನ ಕ್ರಿಕೆಟು ನನಗೆ ಎಲ್ಲ ಸ್ಥಾನನೂ ಮಾಡ್ಕೊಡ್ತೀನಿ. ನೋಡಿ, ಮೊನ್ನೆಲ್ಲ IPL ತುಂಬಾ ಅಭಿಮಾನಿಗಳು ಮತ್ತೆ ಹುಟ್ಟಾಕಿದ್ರು. ಅದೇನೋ ಗೊತ್ತಿಲ್ಲ. ನೆನ್ನೆಲ್ಲೂ ಕೂಡ ನಾನು ಹೇಳಿದೆ, ನೆನ್ನೆಲ್ಲೂ ಕೂಡ ಬೆಂಗಳೂರು ಅಷ್ಟಕ್ಕಷ್ಟೇ ಇಲ್ಲ ದಮ್ಮು, ಗೇಲ್ ಒಬ್ಬ ಇದ್ರು ಸೂಪರ್ ಆಗಿರೋದು, ಇನ್ನು ಯಾರ ಮೇಲೆ ನಂಗೆ ಹೋಪಿಲ್ಲ ಅಂತ ಹೇಳಿದೆ. 100% ಅದೇ ಥರ ಆಯಿತು. ನನ್ನ ಫೇಸ್ಬುಕ್ ಲೈವಲ್ಲಿ ನೀವು ದಯವಿಟ್ಟು 11:00 ಎಲ್ಲರೂ ಬರ್ಬೋದು. ಯಾರ್ಯಾರು ಇವತ್ತು ಪ್ರೋಗ್ರಾಮ್ ನೋಡ್ತೀರಾ, ಆರ್ಯವರ್ಧನ್ ಅಂತ ಹೊಡೀರಿ, 100% ಲೈವ್ಗೆ ಬರ್ತೀನಿ, ನೀವು ಮಾತಾಡ್ಬೋದು. ಆಮೇಲೆ ಕ್ಲಾಸ್ ತುಂಬ ಚೆನ್ನಾಗಿ, ಯಾಕಂದ್ರೆ ನೀವು ಅಸ್ಟ್ರಾಲಜಿ ಕಲಿಬೇಕಂದ್ರೆ ನೀವು ನ್ಯೂಮರಾಲಜಿ ಕ್ಲಾಸನ್ನು ಕಲಿಲೇಬೇಕು. ಡೈರೆಕ್ಟ್ ನಾನು ಅಸ್ಟ್ರಾಲಜಿ ಕ್ಲಾಸಿಗೆ ಸೇರಿಸ್ಕೊಳಕ್ಕಲ್ಲ. ಯಾಕಂದರೆ ನೆಕ್ಸ್ಟ್ ಮಾಡೋದು ಅಸ್ಟ್ರಾಲಜಿ ಕ್ಲಾಸು. ನಾನು ಜ್ಯೋತಿಷ ನಿಲ್ಲಿಸ್ಬೇಕು ಅಂತ ಇದ್ದೀನಿ. ದಯವಿಟ್ಟು ನೀವೆಲ್ಲ ಕಲ್ತ್ಕೊಳ್ಳಿ. ಯಾಕಂದರೆ ನಾನು ನನ್ನ ಮಗಳ ಜೊತೆಗೆ ತುಂಬ ಒಳನಾಟವನ್ನು ಇಟ್ಕೊಂಡು ಓಡಾಡಬೇಕು. ನನಗೆ ದುಡ್ಡಿನ ಆಸೆ ಇಲ್ಲ. ಹಾಗಾಗಿ ನನ್ನ ಮಗಳ ಜೊತೆಲಿ ಓಡಾಡ್ಕೊಂಡಿರ್ಬೇಕು. ಅವಳನ್ನ ಸ್ಕೂಲಿಗೆ ಕರ್ಕೊಬರ್ಬೇಕು, ನಾನೇ ಡ್ರೈವರಾಗಿ ಕರ್ಕೊಬರ್ಬೇಕಂತ ಆಸೆ ಇದೆ. ಕಲ್ತ್ಕೊಂಡು ನನ್ನಂಗೆನೆ ಟಿವಿಲಿ ಎಲ್ಲ ಹೇಳಿ, ಯಾರು ನನ್ನ ಸ್ಟೂಡೆಂಟು ನಾನು ಟಿವಿಲಿ ಹೇಳ್ತೀನಿ ಅಂತ ಬಂದ್ರೆ ನಾನು ಯಾವ ಟಿವಿ ಬೇಕೋ ಆ ಟಿವಿ ಸೇರಿಸ್ತೀನಿ. ನನಗೆ ಇರೋ ನಂಬಿಕೆಯಲ್ಲಿ ಹೇಳ್ತೀನಿ ಮಾತನ್ನು. ಓಕೆ ಗುರುಜಿ, ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬಿಡೋಣ. ವೀಕ್ಷಕರೇ, ಜ್ಯೋತಿಷ್ಯ ಹೀಗೂ ಉಂಟೆ 159 ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ವಿರಾಮದ ನಂತರ ಜ್ಯೋತಿಷ್ಯ ಹೀಗೂ ಉಂಟೆ 159 ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇನ್ನು ಗುರುಜಿ, ಇವತ್ತಿನ ದಿನ ಯಾವ ಯಾವ ರಾಶಿಗಳಿಗೆ ಕೆಡುಕು ಹೊಳಿತು ಅನ್ನೋದು ತಿಳಿಸ್ಕೊಡಿ ಗುರುಜಿ. ನೋಡಿ, ಇವತ್ತು ಸಖತ್ ಪವರ್ಫುಲ್ ಅಂತ ಬಣ್ಣ ಸಖತ್ತಾಗಿರೋದು ವೈಟ್ ಅಂಡ್ ಬ್ಲೂ ಸೂಪರ್ ಆಗಿರುತ್ತೆ. ನಾನು ಕೂಡ ಅದಕ್ಕೆ ನಾಮ ಇಟ್ಕೊಂಡಿಲ್ಲ. ಯಾಕಂದ್ರೆ ನಾಮ ರೆಡ್ ಕಲರ್ ಬರುತ್ತೆ, ಬೇಕಾಗಿಲ್ಲ ಅಂತ ಇಟ್ಕೊಂಡಿಲ್ಲ. 100% ಎಲ್ಲವೂ ನನ್ನ ಜೀವನ ಲಕ್ಕಿಗೋಸ್ಕರ ಎಲ್ಲವನ್ನೂ ನಾನು ಬಳಸ್ತೀನಿ, ನನ್ನ ಅದೃಷ್ಟಕ್ಕೋಸ್ಕರ ಬಳಸ್ತೀನಿ. ಎವರ್ಗ್ರೀನ್ ಅದನ್ನೇ ಫಾಲೋ ಮಾಡ್ಬೇಕಂತ ಏನಿಲ್ಲ. 100% ಹೇಳ್ತಾ ಇದ್ದೀನಿ. ಇವತ್ತು ಯಾರ್ಯಾರು ಮುತ್ತಿನ ಸರ ಯಾರು ಇದ್ದಾರೆ, ಮುತ್ತಿನ ಸರವನ್ನು ಹಾಕಿ, ಮುತ್ತಿನ ಮತ್ತೆ ವೈಡೂರ್ಯ ಸ್ಟೋನ್ ಯಾರೋ ಹತ್ರ ಇದ್ರೆ ವೈಡೂರ್ಯ ಸ್ಟೋನ್ ಹಾಕಿ, ಇಲ್ಲ ಮುತ್ತು ಯಾರೋ ಹತ್ರ ಇದ್ರೆ ಧರಿಸ್ಕೊಳ್ಳಿ, ತುಂಬ ಖಂಡಿತ ಒಳ್ಳೇದಾಗುತ್ತೆ. ಎಲ್ಲೂ ಮುತ್ತಿಲ್ಲ, ನಿಮ್ಮ ತಂದೆ ಕೆಲ ಒಂದು ಮುತ್ತು ಆರು ಕೊಡ್ಸ್ಕೊಳ್ಳಿ, ನಿಮ್ಮ ತಾಯಿ ಕಲರ್ ಒಂದು ಮುತ್ತು ಕೊಡ್ಸ್ಕೊಳ್ಳಿ, ಇಲ್ಲ ಸಣ್ಣ ಮಕ್ಳ ಕಲರ್ ಒಂದು ಮುತ್ತು ಕೊಡ್ಸ್ಕೊಳ್ಳಿ. ನಿಮ್ಮ ಲಕ್ ತುಂಬ ಚೇಂಜಸ್ ಆಗುತ್ತೆ. 100% ತುಂಬ ಚೇಂಜಸ್ ಆಗುತ್ತೆ. ನೋಡಿ, ಆಮೇಲೆ ಇವತ್ತಿನ ಕಾಸ್ಟ್ಯೂಮ್ ಭಾಳ ವಿಶೇಷವಾಗಿ ಹೇಳ್ತಾ ಇದ್ದೀನಿ. ವೈಟ್ ಅಂಡ್ ಬ್ಲೂ ಸೂಪರ್ ಆಗಿರುತ್ತೆ. ಇವತ್ತು ರೆಡ್ ಬಣ್ಣನ ಹೆಚ್ಚಾಗಿ ಯೂಸ್ ಮಾಡಬೇಡಿ. ಇವತ್ತು ಯಾರು 9ನೇ ತಾರೀಕರು ಭಾಳ ಹುಷಾರಾಗಿರ್ಬೇಕಾಗುತ್ತೆ. ಇವತ್ತು 1, 10, 19ನೇ ತಾರೀಕರು ಓಕೆ. 2, 11, 20, 29 ಇವತ್ತು ದಿನ ಅಷ್ಟು ಚೆನ್ನಾಗಿರಕ್ಕಲ್ಲ. 3ನೇ ತಾರೀಕಲ್ಲಿ ಯಾರು ಹುಟ್ಟಿರ, 12ನೇ ತಾರೀಕಲ್ಲಿ ಯಾರು ಹುಟ್ಟಿರ, 21ನೇ ತಾರೀಕಲ್ಲಿ ಹುಟ್ಟಿರ, ಇವರು ಸಖತ್ತಾಗಿರ್ತೀರ, ಸೂಪರ್ ಆಗಿರ್ತೀರ. 100% ನೀವು ಯುವರಾಜ್ ಸಿಂಗ್ ನೋಡಿ, ಇದೇ ಡೇಟಲ್ಲಿ ಹುಟ್ಟಿದವರು ನಂಬರ್ 3 ಹುಟ್ಟಿದವರು ನಂಬರ್ 2 ಬಂದು ಸಖತ್ತಾಗಿ ಆಡ್ತಾರೆ. 100% ತುಂಬ ರಾಜಯೋಗನ ಕಾಣ್ತಾರೆ. ಇವತ್ತು 4, 13, 22, 31 ತುಂಬ ಕೆಟ್ಟದ್ದಾಗುತ್ತೆ. ಇವತ್ತು ಬಹಳ ಕೆಟ್ಟದ್ದಾಗುತ್ತೆ. ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಅದೇ ರೀತಿಲಿ ಸಖತ್ ಪವರ್ಫುಲ್ ಡೇಟ್ 5, 14, 23 ಇನ್ನೂ ಸಖತ್ತಾಗಿರ್ತೀರ. 6, 15, 24 ಇನ್ನೂ ಸಖತ್ತು. 7, 16, 25 ಇನ್ನೂ ಸಖತ್ತಾಗಿರ್ತೀರ. ಇವತ್ತು 8 ಕೆಟ್ಟ ಡೇಟ್. 8ನೇ ತಾರೀಕು ಹುಡ್ತಾರೆ, ತುಂಬ ಹುಷಾರಾಗಿ. 8, 17, 26 ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡಿ. 9, 18, 27 ಇನ್ನೂ ತುಂಬ ಹುಷಾರಾಗಿ ಹ್ಯಾಂಡಲ್ ಮಾಡ್ಬೇಕಾಗಿ ಬರುತ್ತೆ. ಇವತ್ತಿನ ರಾಶಿ ಬಹಳ ಪವರ್ಫುಲ್ ಅಂತ ರಾಶಿ ಮೇಷ ರಾಶಿ. ಮೇಷ ರಾಶಿಗೆ ಚಂದ್ರ 6ನೇ ಮಲ್ಲಿದ್ದಾನೆ. ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕಾಗುತ್ತೆ. ರಾಶಿಲೇ ಚಂದ್ರ ಇರೋದ್ರಿಂದ ಓಕೆ ಕುಜ ಇರೋದ್ರಿಂದ ಓಕೆ ಆಗುತ್ತೆ. ನೋಡಿ, ಈ ರಾಶಿ ಫಲ ಹೇಳೋದು ಚಂದ್ರನಿಂದ. ಹಾಗಾಗಿ ಅದನ್ನ ಮಾತ್ರ ಹೇಳ್ತೀನಿ, ಯಾಕಂದ್ರೆ ಟೈಮ್ ಇರಲ್ಲ 9 ಗ್ರಹಗಳು ಮಾತಾಡೋಕ್ಕೆ. ವೃಷಭ ರಾಶಿಗೆ ಇವತ್ತು ತುಂಬ ಸಖತ್ತಾಗಿದೆ. ಮಿಥುನ ರಾಶಿಗಂತೂ ತುಂಬ ಚೆನ್ನಾಗಿದೆ. ಕಟಕ ರಾಶಿಗೂ ಓಕೆ. ಸಿಂಹ ರಾಶಿಗೆ ತುಂಬ ಚೆನ್ನಾಗಿದೆ. ಅದು ರಾಶಾಧಿಪತಿ ಕೆಟ್ಟರೆ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ನೋಡಿ, ಬಹಳ ವಿಶೇಷವಾಗಿ ಕನ್ಯಾ ರಾಶಿಗಂತೂ ತುಂಬ ಚೆನ್ನಾಗಿದೆ. ತುಲಾ ರಾಶಿಗಂತೂ ಅಷ್ಟೊಂದೇನು ಚೆನ್ನಾಗಿಲ್ಲ. ವೃಶ್ಚಿಕ ರಾಶಿ ತುಂಬ ಚೆನ್ನಾಗಿದೆ. ಧನುಸು ರಾಶಿಗೆ ತುಂಬ ಚೆನ್ನಾಗಿದೆ. ಮಕರ ರಾಶಿ ಸೂಪರು. ಕುಂಭ ರಾಶಿ ಚೆನ್ನಾಗಿಲ್ಲ. ಸಖತ್ತಾಗಿರೋದು ಮೀನ ರಾಶಿಗೆ 100%. ನೆಕ್ಸ್ಟ್ ವಿರಾಟ್ ಕೊಹ್ಲಿ ಆಡ್ಬೋದು ಅಂತ ಅನ್ಸುತ್ತೆ. ಬೆಂಗಳೂರು ಮ್ಯಾಚು ಖಂಡಿತಲ್ಲಿ ಕೂಡ ವಿರಾಟ್ ಕೊಹ್ಲಿ ಗೇಲ್ ಬಂದರೆ ಮತ್ತೆ ನೆಕ್ಸ್ಟ್ ಮ್ಯಾಚ್ ಬೆಂಗಳೂರು ತುಂಬ ಸಖತ್ತಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಬರ್ದಿಟ್ಟು ಕೇಳಿ.
100% ಇಲ್ಲಿವರೆಗೂ ನಾವು ಹೇಳ್ದಂಗೆ ಮ್ಯಾಚ್ ನಡೀತಾ ಇದೆ. ಯಾಕಂದ್ರೆ ಬಹಳ ಸಖತ್ತಾಗಿ ಹೇಳ್ತಾ ಇದ್ದೀನಿ. ಈ ರಾಶಿ ಬಗ್ಗೆ ನಕ್ಷತ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಕ್ಲಾಸ್ ಇದೇ 6ನೇ ತಾರೀಕು ಮುಂದಿನ ತಿಂಗಳಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 4 ಭಾನುವಾರ ಇರುತ್ತೆ. 100% 4 ಭಾನುವಾರ ನ್ಯೂ ಮಹಾರಾಜಲ್ಲಿ ನೀವು ಕಲ್ತ್ಕೊಂಡು ಸಖತ್ತಾಗಿ ಇಂಪ್ರೂವ್ಮೆಂಟ್ ಆಗ್ಬೋದು. ಯಾಕಂದ್ರೆ ನೀವು ಕಲಿಯೋದಕ್ಕೂ ಕ್ರಿಕೆಟ್ ನಡೀತಿರೋದಕ್ಕೂ ನೀವು ಅದ್ರ ಮೇಲೆ ಜಡ್ಜ್ ಮಾಡ್ಬೇಕಾಗ್ಬರುತ್ತೆ. ನಾನು ಅದನ್ನೇ ಹೇಳ್ಕೊಡೋದು. ನಾನು ಎಲ್ಲರ ಥರ ಅಲ್ಲ, ಈ ಡೇಟನ್ನು ಈ ಡೇಟಿಗೆ ಆಡ್ತಾನೆ ಆಡಲ್ಲ ಆ ಥರ ಜಡ್ಜ್ ಮಾಡಿ ತುಂಬ ಲಕ್ಕನ್ನು ಕಾಣ್ತೀರಾ. ಯಾಕಂದ್ರೆ ಒಂದೊಂದು ಬಾಲಲ್ಲೂ ಕೂಡ ಒಂದೊಂದು ಗ್ರಹ ಇರುತ್ತೆ. ಖಂಡಿತಲ್ಲೂ ಕೂಡ ಒಬ್ಬೊಬ್ಬ ಬ್ಯಾಟಲ್ಲೂ ಕೂಡ ಒಂದೊಂದು ನಾವು ಜ್ಯೋತಿಷವನ್ನು ನೋಡ್ತೀನಿ, ಸಕ್ಸಸ್ಸನ್ನು ಕಾಣ್ತೀರಾ. ಮತ್ತೆ ಇವತ್ತು ಯಾರ್ಯಾರು ಮತ್ತೆ ನನ್ನ ಲೈವಲ್ಲಿ ನೋಡ್ಬೇಕಂದ್ರು ಫೇಸ್ಬುಕ್ಕಲ್ಲಿ ನೋಡ್ಬೋದು. ಆರ್ಯವರ್ಧನ್ ಅಂತ ಫೇಸ್ಬುಕ್ಕನ್ನು ಓಪನ್ ಮಾಡಿ 11:30 ಲೈವಲ್ಲಿ ಬಂದೇ ಬರ್ತೀನಿ. 100% ಅಲ್ಲೂ ಕೂಡ ನಿಮಗೆ ತುಂಬ ಪರಿಹಾರಗಳನ್ನ ಹೇಳ್ತಾ ಹೋಗ್ತೀನಿ. ಇದಾದ್ಮೇಲೆ 5:30 ಸಿಗ್ತೀನಿ, ಅದಾದ್ಮೇಲೆ ಮತ್ತೆ 7ವರೆಗೂ ಸಿಗ್ತೀನಿ. ಇವತ್ತು ಬಹಳ ವಿಶೇಷವಾಗಿ ಹೇಳ್ತಾ ಇದೆ ಅಂದರೆ ಕ್ಲಾಸಲ್ಲಿ ಬಹಳ ಮಹತ್ವವಾಗಿ ಈ ವರ್ಷ 0 ಮತ್ತೆ 7 ಎಂಡಾಗ ಮೊಬೈಲ್ ನಂಬರ್ ಸಖತ್ ರಾಜಯೋಗನ ತಂದು ಕೊಡುತ್ತೆ ಅಂತ ಹೇಳ್ತಾ ಇದ್ದೀನಿ. 0 ದಿ ಬೆಸ್ಟ್ ಈ ವರ್ಷದಲ್ಲಿ ಸಖತ್ ರಾಜಯೋಗನ ತಂದು ಕೊಡುತ್ತೆ ನೋಡಿ. ಇಷ್ಟು ವರ್ಷ 10 ವರ್ಷದಲ್ಲಿ ನಾನು ಹೇಳಿದಂಥ ಸಬ್ಜೆಕ್ಟನ್ನ ಈ ವರ್ಷ ಹೇಳ್ತಾ ಇದ್ದೀನಿ. ಹಾಗಾಗಿ ಇದನ್ನೆಲ್ಲ ನೀವು ಕ್ಲಾಸಲ್ಲಿ ಕಲಿಬೋದು. ಯಾಕಂದ್ರೆ ಒಂದೊಂದು ವರ್ಷಕ್ಕೂ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಆಪಲ್ ಮೊಬೈಲ್ ತರ ಖಂಡಿತಲ್ಲೂ ಕೂಡ ನಾನು ಯಾವಾಗಲೂ ಕೂಡ ಬೇರೆ ಮೊಬೈಲ್ ತರ ಅಲ್ಲ, ಆಪಲ್ ಮೊಬೈಲ್ ತರ ನಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಈ ವರ್ಷ 0, 7 ಈ ವರ್ಷ 9 ಸ್ಟಾರ್ಟ್ ಆಗಿ 7 ಎಂಡಾಗ ಮೊಬೈಲ್ ನಂಬರ್ ಎಲ್ಲ ಸಖತ್ ರಾಜಯೋಗನ ಕಾಣ್ತವೆ. ಅದೇ ರೀತಿಯಲ್ಲಿ ಈ ವರ್ಷ ಸಖತ್ ರಾಜಯೋಗ ಇರೋದು 9 ಸ್ಟಾರ್ಟ್ ಆಗಿ 007 ಸಖತ್ ರಾಜಯೋಗ ನಂಬರ್ ಬರುತ್ತೆ. ತುಂಬಾ ಇಂಪ್ರೂವ್ಮೆಂಟ್ ಆಗ್ತೀರಾ. ಈ ತರ ನಂಬರ್ಗಳನ್ನ ಈ ವರ್ಷ ತಗೊಂಡು ಯಾರು ಬಳಸ್ತೀರಾ ಸಖತ್ ರಾಜಯೋಗ ಇರುತ್ತೆ. ವೆಹಿಕಲ್ ನಂಬರ್ ಎಲ್ಲ 7 ಅನ್ನ ಹೆಚ್ಚಾಗಿ ಬಳಸಿ ತುಂಬಾ ರಾಜಯೋಗ ಇರುತ್ತೆ ನೋಡಿ. ಒಂದೊಂದು ವರ್ಷ ಒಂದೊಂದು ನಂಬರ್ಲಿ ರಾಜಯೋಗ ಇರುತ್ತೆ. ಹಾಗಾಗಿ ಆ ನಂಬರ್ನ ಹೆಚ್ಚಾಗಿ ಫಾಲೋ ಮಾಡಬೇಕು. ಈ ವರ್ಷ 4 ಸಖತ್ ರಾಜಯೋಗ ಅಂತ ಹೇಳಿದೆ. ನಾನು ಸ್ಟಾರ್ಟಿಂಗ್ ಇಂದಲೇ ಹೇಳಿದೆ. ಆಸ್ಟ್ರೇಲಿಯಾ 22 ಬರುತ್ತೆ ನೋಡಿ. 4 ಜನ ಕ್ಯಾಪ್ಟನ್ ಆದ್ರು. 100% ನೀವು ATM ಕಾರ್ಡಲ್ಲಿ ದುಡ್ಡು ನೋಡಿದ್ರೆ ನಂಬರ್ 4ನೇ ತಾರೀಕು 13ನೇ ತಾರೀಕನೇ ಎಷ್ಟು ಬೇಕಾದ್ರೂ ನಿಮ್ಮ ದುಡ್ಡನ್ನು ನೀವು ಡ್ರಾ ಮಾಡ್ಬೋದು ಅಂತ ಮಾಹಿತಿ ಸಿಕ್ಕಿದ್ದು. ಈ ನಂಬರ್ 4 ಸಖತ್ ಅಂತ. ಈ ವರ್ಷ 8 ಸಖತ್ ಡೇಂಜರ್ ನಂಬರ್ ಅಂತ ಹೇಳ್ತೀನಿ. 5 ಸಖತ್ ಡೇಂಜರ್ ನಂಬರ್ ಅಂತ ಹೇಳ್ತೀನಿ. ಇದಕ್ಕೆ ಉದಾಹರಣೆ ವಿರಾಟ್ ಕೊಹ್ಲಿ 5ನೇ ತಾರೀಕು ಪ್ಲೇಯರ್ ನೋಡಿ. ಅವ್ರು ಎಷ್ಟು ಕಷ್ಟಪಡ್ತಾರೆ. 100% ಈ ವರ್ಷದಲ್ಲಿ ತುಂಬಾ ವೀಕ್ ಆಗ್ತಾ ಹೋದ್ರು. ನಾನು ಮುಂಚೆಲೇ ಹೇಳಿದ್ದೆ. ಮತ್ತೆ ಅವ್ರ ರಾಶಿನೂ ಸೇರಿಸಿ ಹೇಳ್ಬಿಟ್ಟೋಗಿದ್ದೆ. ಯಾಕಂದ್ರೆ ಕನ್ಯಾ ರಾಶಿ ಉತ್ತರ ನಕ್ಷತ್ರ 4ನೇ ಮನೇಲಿ ಶನಿ ಗ್ರಹ ಇದ್ದಾನೆ. ತುಂಬಾ ಹುಷಾರಾಗಿ ಹ್ಯಾಂಡಲ್ ಮಾಡಿ. ನೀವು ಯಾರ್ಯಾರು ನೋಡ್ರಿ ಖಂಡಿತ ಕೂಡ ಹೇಳ್ತಿದ್ದೀನಿ. ನೀವು ನ್ಯೂಮರಾಜಿ ಕಲ್ತ್ರೇ ಅಸ್ಟ್ರಾಲಜಿ ಬರೋದು. ಅಸ್ಟ್ರಾಲಜಿ ಡೈರೆಕ್ಟ್ ನಿಮ್ಮ ತಲೆಗೆ ಹೋಗಕ್ಕಲ್ಲ. ಹಾಗಾಗಿ 4 ಡೇಸ್ ನ್ಯೂಮರಾಜಿ ಕ್ಲಾಸನ್ನು ಸೇರ್ಕೊಳ್ಳಿ. ಅದಾದ್ಮೇಲೆ ಅಸ್ಟ್ರಾಲಜಿ ಕ್ಲಾಸು ಮತ್ತೆ ಅದು 6 ಬ್ಯಾಚ್ ಮಾಡ್ತೀನಿ. 6 ಬ್ಯಾಚ್ ಕೂಡ ನೀವು ಕಲ್ತಾಗಲೇ ಕ್ಲಿಯರ್ ಆಗೋದು. 100% ನೀವು ಕ್ಲಿಯರ್ ಆಗ್ತೀರಾ. ನೀವು ಕಲ್ತು ನನ್ನ ಮೇಲೆ ವಿರುದ್ಧವಾಗಿಂತೂ ಇನ್ನು ಮುಂದೆ ಯಾರೇ ಕಾರಣ ಕೂಡ ಯಾರು ಮಾಡಲ್ಲ. ಯಾಕಂದ್ರೆ ನನಗಿರೋ ನಂಬಿಕೆ ಅದು 100%. ಆವಾಗ ಎಲ್ಲರೂ ಕೂಡ ಆಗುತ್ತೆ ಅಂತ ಗೊತ್ತಾಯ್ತು. ಇವಾಗ 100% ನನ್ನಲ್ಲಿ ಯಾರು ಕ್ಲಾಸಿಗೆ ಬರ್ತಾವ್ರೆ ಅವ್ರಿಗೆಲ್ಲರಿಗೂ ನನ್ನ ಪರ್ಸನಲ್ ನಂಬರ್ನ ಕೊಟ್ಟಿದ್ದೀನಿ. ಈ ಸರಿ ಹುಬ್ಳಿಲೂ ಕೊಟ್ಟೆ. ಹುಬ್ಳಿ ಕ್ಲಾಸ್ ಈ ಸರಿ ಎಲ್ಲರಿಗೂ ಕೊಡ್ತೀನಿ. ಕ್ಲಾಸ್ ಅವ್ರು ಮಾತ್ರ, ಬೇರೆ ಯಾರು ಕೇಳಿದ್ರು ಕೊಡಕ್ಕೆ. ಕ್ಲಾಸ್ ಅವ್ರು ಏನೇ ಕೇಳಿದ್ರು ಜ್ಯೋತಿಷ ಕೇಳ್ತಾರೆ. ಅದಕ್ಕೆ ಜ್ಯೋತಿಷವನ್ನ ಮಾತಾಡೋಕ್ಕೋಸ್ಕರ ಕೊಡ್ತೀನಿ. ಆವಾಗ ನಾನು ಕ್ಲಾಸ್ ಮಾಡ್ಬಿಟ್ಟು ನನ್ನ ಪಣ್ಣ ಸೈಡ್ಗೆ ಹೋಗ್ಬಿಡುವೆ. ನನಗೂ ನಿಮಗೂ ಸಾಕು ಕ್ಲಾಸ್ ಮಾಡಿದಂತ ಅದನ್ನ ಬೇರೆ ಜ್ಯೋತಿಷರೆಲ್ಲ ಬೆನಿಫಿಟ್ ಮಾಡ್ಕೊಂಡು ಅವಾಗ ಮಾತಾಡ್ಕೊಂಡು. ಇವಾಗ ಯಾರೇ ಒಬ್ಬ ನಾನು ಕ್ಲಾಸ್ ಜೊತೆ ನಾನು ವಿಶ್ವಾಸ ಆಗಿದ್ರೆ ಯಾವುದೇ ಒಂದು ಹುಳ ಒಳಗಡೆ ಬಂದು ಕೂಡ ಅವ್ರು ಹೇಳ್ತಾರೆ ಸರ್ ಈ ಹುಳ ಬರ್ತಿದೆ ಅಂತ. ನಾನು ಆ ತಪ್ಪ ಮಾಡಿದವಾಗ ನನಗೆ ಅನಿಸ್ತಾ ಇತ್ತು ನಾನು ಎಲ್ಲವನ್ನೂ ಗೆದ್ದ ಮೇಲೆ ಜೀವನದಲ್ಲಿ ಒಂದು ಕೆಟ್ಟದ್ದು ಬದುಕಬೇಕು. ಅದಾದ್ಮೇಲೆ ಹೊಸ ಲೈಫನ್ನ ನಾನು ಎಂಜಾಯ್ ಮಾಡಬೇಕು, ಹೊಸ ಥರ ಬದುಕಬೇಕಂತಿದೆ. ಯಾಕಂದ್ರೆ ನನ್ನ ಜೀವನದಲ್ಲಿ ನನ್ನನ್ನೇ ಗ್ರಹಗಳು ಬಿಟ್ಟಿಲ್ಲ. 100% ನಿಮ್ಮನ್ನು ಕೂಡ ಬಿಡಲ್ಲ. ಯಾಕಂದ್ರೆ ನನ್ನನ್ನು ಹಿಂಗೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳಿದ್ದೆ, ಹಂಗೆ ನಡೀತು. ನಿಮ್ಮನ್ನು ಹೇಗಿರುತ್ತೆ ಅಂತ ತಿಳ್ಕೊಳ್ಳಿ. ದಯವಿಟ್ಟು ಸಣ್ಣ ಮಕ್ಕಳನ್ನ ಕಳಿಸಿ ಕ್ಲಾಸಿಗೆ. ದೊಡ್ಡರ್ಕಿಂತ ಈ 5ನೇ ಕ್ಲಾಸ್ 6ನೇ ಕ್ಲಾಸ್ ಓದೋರಂತೂ ಈ ಸರಿ ಸಖತ್ತಾಗಿ ಕಲಿಬೋದು. ನ್ಯೂಮರಾಜಿನ ಕಲ್ತ್ಕೊಬಿಡಿ. ನಿಮ್ಮ ಲೈಫ್ ಬಂಗಾರ ಆಗುತ್ತೆ. ನನ್ನ ಮಗಳನ್ನ ನಾನು 100% ನನ್ನ ಹತ್ರ ಅಲ್ಲ, ನಾನು ಬೇರೆ ಕಡೆ ಜ್ಯೋತಿಷಕ್ಕೆ ಕಳಿಸ್ತೀನಿ. ಅಪ್ಪದಿರು ಹೇಳ್ಕೊಟ್ರೆ ಚೆನ್ನಾಗಲ್ಲ, ಕೊನೆಗೆ ಹೇಳ್ಕೊಡ್ತೀನಿ. ಸಣ್ಣ ಮಗಳನ್ನೇ ನಾನು ಎಲ್ಲೂ ಡ್ಯಾನ್ಸಿಗೆ ಕಳ್ಸಕ್ಕಲ್ಲ. ನನ್ನ ಮಗಳನ್ನ ಕುಣಿಯೋದು ಊರೆಲ್ಲ ನೋಡೋದು ನನಗೆ ಇಷ್ಟ ಇಲ್ಲ. ನನ್ನ ಮಗಳು ಜ್ಞಾನ ನೋಡಬೇಕು. ಖಂಡಿತ ಕೂಡ ಎಲ್ಲೂ ಡ್ಯಾನ್ಸಿಗೆ ಕಳಿಸ್ಬೇಡಿ. ಸ್ವಲ್ಪ ಜ್ಯೋತಿಷ ಕ್ಲಾಸಿಗೆ ದಯವಿಟ್ಟು ಎಲ್ಲೆಲ್ಲಿ ನಿಮ್ಮ ಊರಲ್ಲಿ ಇರುತ್ತೋ ಸಣ್ಣ ಮಕ್ಕಳನ್ನ ಸೇರಿಸಿ. ಮುಂದೆ ಅವ್ರ ಲೈಫ್ ಹೆಂಗಿರುತ್ತೆ, ಅವ್ರ ಕೆಲಸ ಹೆಂಗಿರುತ್ತೆ. ಡ್ಯಾನ್ಸ್ ಕಲ್ತ್ಕೊಂಡು ಏನ್ರಿ ಪ್ರಯೋಜನ? ಸ್ವಾಮಿ ನೀನು ಸ್ಟೇರೆ ಕುಣಿನಲ್ಲ, ನೀನು ಕುಣಿಲ್ಲ, 4 ಕುಣಿಸ್ಬೇಕು ನಮ್ಮ ಮಕ್ಕಳುಗಳೆಲ್ಲ. ಖಂಡಿತ ಕೂಡ ಏನು ಡ್ಯಾನ್ಸ್ ಕಲ್ತಾರೆ ಕೋಟೇಶ್ವರಕ್ಕಾತ ಅದಾಗಕ್ಕಾಗಲ್ಲ, ಬೇಕಾಗಿಲ್ಲ. ಜ್ಞಾನ ಕಳಿಸಿ. ಎಲ್ಲೆಲ್ಲಿ ನಿಮ್ಮೂರಲ್ಲಿ ಜ್ಯೋತಿಷ ಕ್ಲಾಸ್ ಇದಾವೆ ಅಲ್ಲೆಲ್ಲ ಕಳಿಸಿ. ಜ್ಯೋತಿಷ ಒಂದು ದೊಡ್ಡ ಸ್ವತ್ತು, ನಮ್ಮ ಇಂಡಿಯಾ ಸ್ವತ್ತು, ನಮ್ಮ ಭಾರತ ಸ್ವತ್ತು. ಎಲ್ಲರೂ ಕಲ್ತ್ಕೊಳ್ಳಿ. ಎಲ್ಲೆಲ್ಲಿ ಕ್ಲಾಸ್ ಇರುತ್ತೆ ಅಲ್ಲೆಲ್ಲ ಕಲ್ತ್ಕೊಳ್ಳಿ. ನನ್ನ ಹತ್ರಕ್ಕೆ ಬರ್ರಿ ಅಂತ ನಾನು ಹೇಳಲ್ಲ. ಓಕೆ ಗುರೂಜಿ, ಧನ್ಯವಾದಗಳು. ಸಾಕಷ್ಟು ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ದೇವರೆಲ್ಲರೂ ಚೆನ್ನಾಗಿತ್ತು.
ಇನ್ನು ವೀಕ್ಷಕರೇ, ಗುರುಜಿಯವರು 6ನೇ ತಾರೀಕು ಶಿಬಿರವನ್ನ ನಡೆಸ್ತಾ ಇದ್ದಾರೆ. 4 ಭಾನುವಾರಗಳು ಈ ಶಿಬಿರಗಳು ನಡೆಯುತ್ತೆ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡಿ ರಿಜಿಸ್ಟರ್ ಕೂಡ ಮಾಡ್ಕೋಬಹುದು. ಹಾಗೆ ಯಾರಿಗೆಲ್ಲ ಸಂಖ್ಯಾಶಾಸ್ತ್ರವನ್ನ ಕಲಿಯಬೇಕು ಅಂತ ಆಸಕ್ತಿ ಇದೋ ಎಲ್ಲರೂ ಕೂಡ ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದು. ಇದಾಗಿತ್ತು ಈ ಹೊತ್ತಿನ ಜ್ಯೋತಿಷ್ಯ ಹೀಗೆ ಉಂಟೆ 159 ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ.